ಹರ್ಷಿತಾ ಲಕ 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 ಚಿನ್ನಿ ಮಾಸ್ಟರ್ ನನಗೆ ಕಾಮೆಂಟ್ಸ್ ಕೊಡಿ. ನವೀನ್ ಇದಾನಲ್ಲ, ಏನು ಪರ್ಫಾರ್ಮರ್, ಏನು ಟ್ಯಾಲೆಂಟೆಡ್ ಮ್ಯಾನ್. ಡ್ಯಾನ್ಸ್ ಮಾಡೋದು ಒಂದ್ ಕಡೆ ಆಕ್ಟಿಂಗ್ ಮಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಡ್ಯಾನ್ಸ್ ಮಾಡೋದು ಇದೆಯಲ್ಲ, ವೆರಿ ವೆರಿ ಡಿಫಿಕಲ್ಟ್ ಅಮ್ಮ. ಸಿಂಪಲ್, ನೀನ್ ಬಂದು ಒಂದು ಸರ್ಕಲ್ ಮಾಡ್ತೀಯಲ್ಲ, ಜರ್ 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 ಅಂತ, ಅದು ಏನೋ ಅಮೇಝಿಂಗ್ ಆಗಿದೆ. ಆಮೇಲೆ ದಿ ಮೂಮೆಂಟ್ ಅಂದ್ರೆ ರಾಹುಲ್ ಮಾಸ್ಟರ್ ಅವಳನ್ನ ಎತ್ಬಿಟ್ಟು ಹಂಗ ಟರ್ನ್ ಮಾಡಿದ ನೋಡಿ, ಅಮೇಝಿಂಗ್, ಸೂಪರ್ ಪರ್ಫಾರ್ಮೆನ್ಸ್ ಆಲ್ ಆಫ್ ಯು. ರಾಹುಲ್ ಮಾಸ್ಟರ್ ಶಿವಣ್ಣ ಹೇಳಿದ ಪಾಯಿಂಟ್ ಹಂಗೆ, ಯು ಡಿಡ್ ನಾಟ್ ಫರ್ಗೆಟ್. ಬದನೆಕಾಯಿನ ಹಂಗೆ ಕ್ಯಾರಿಡ್ ಔಟ್ ಮಾಡಿದ್ದೀರಾ. ಸಿ ದಟ್ ಈಸ್ ದ ಕೋರಿಯೋಗ್ರಾಫರ್ಸ್ ಮೈಂಡ್. ಇಟ್ಸ್ ವರ್ಕಿಂಗ್ ಲೈಕ್ ಅ ಡೈರೆಕ್ಟರ್ಸ್ ಮೈಂಡ್. ಸೊ ಬಾಸ್, ಯು ಆರ್ ಕಿಲಿಂಗ್ ಲಕ ಲಕ ದಿಸ್ ಗಾಯ್, ಕಾಚ್ 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 ಎವ್ರಿಥಿಂಗ್ ಫಾರ್ ಮಿ. ಥ್ಯಾಂಕ್ ಯು ಮಾಸ್ಟರ್. ಶಿವಣ್ಣ, ಅರ್ಜುನ್ ಹೇಳಿದ ಒಂದು ಮಾತು ತುಂಬಾ ಚೆನ್ನಾಗಿತ್ತು. ಅವ್ನು ಮಾಡೋದು ಮಜಾ ಕೊಡಕ್ಕೆ ಮಾಡೋದು, ಅದೇ ಗೆಲುವು ಅಷ್ಟೇ. ಅಂಡ್ ಹರ್ಷಿತಾ ಅವ್ರು ಮ್ಯಾಚ್ ಮಾಡೋದ ತಮಾಷೆ ಅಲ್ಲ. ಅಂಡ್ ಜಿಮ್ ಕ್ಯಾರ್ ಹೇಳಿಕೆ ಎಕ್ಸಲೆಂಟ್ ಆಕ್ಟರ್, ಒನ್ ಆಫ್ ದ ಬೆಸ್ಟ್ ಕಾಮಿಡಿಯನ್. ಆ ಪಾತ್ರನ ಇಲ್ಲಿ ಎಷ್ಟು ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ದಾನೆ. ಥ್ಯಾಂಕ್ ಯು ಸರ್. ಅಂತ ಆಕ್ಟರ್ನ ಇಮಿಟೇಟ್ ಮಾಡಿ, ಆಮೇಲೆ ಅದ್ರಲ್ಲಿ ಅವ್ನ ಓನ್ ಸ್ಟೈಲ್ ತಗೊಂಡ್ಬಂದು ಮೂಮೆಂಟ್ಸ್ ಮಾಡಿ, ಅಂಡ್ ಎಲ್ಲ ಇಡೀ ಡಾನ್ಸರ್ಸು ಅಷ್ಟೇ ಸ್ಟೇಜ್ ಫುಲ್ ಆಗಿ ಒಳ್ಳೆ ಫೈರ್ ಕ್ರ್ಯಾಕರ್ ತರ ಇತ್ತು. ಇಡೀ ಇದು ಒಂದು ಪಟಾಕಿ ಹಚ್ಚಿದೆ 1000 ವಾಲ್ ಹಚ್ಚಿದ್ರೆ ಹೆಂಗಿರುತ್ತೆ, ಬಡ 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 ಆ ರೀತಿ ಆಗೋದು. ಅಮೇಝಿಂಗ್. ನವೀನ್, ಕೀಪ್ ಇಟ್ ಅಪ್, ಡೋಂಟ್ ಫರ್ಗೆಟ್ ಬದನೆಕಾಯಿ. ನವೀನ್ ಎಲ್ಲರೂ ಹೊಗಳಿದ್ರು, ಆದ್ರೆ ಪರ್ಫಾರ್ಮೆನ್ಸ್ ಮುಗಿದ ತಕ್ಷಣ ನೀನ್ ತುಂಬಾ ಇಮೋಷನಲ್ ಆಗ್ಬಿಟ್ಟೆ. ನವೀನ, ಎಷ್ಟು ಇಂಪಾರ್ಟೆಂಟ್, ಎಷ್ಟು ಸ್ಪೆಷಲ್ ಈ ಮೂಮೆಂಟ್? ತುಂಬಾ ಇಂಪಾರ್ಟೆಂಟ್ ಮೇಡಮ್. ಕೊರಿಯೋಗ್ರಾಫರಿಗೆ ಫೈರ್ ಬರ್ತತ್ತೋ ಇಲ್ಲೋ ಏನು ಗೊತ್ತಿಲ್ಲ ಮೇಡಮ್, ಆದ್ರೆ ನಾನು ಹೇಳ್ಕೊಟ್ಟಿರೋದು ಚೆನ್ನಾಗಿ ಮಾಡಿದ್ರೆ ಸಾಕು ಅಂತ ಇರ್ತಾರೆ, ಯಾವ ಕೊರಿಯೋಗ್ರಾಫರ್ ಆಗಲಿ ಏನೇ ಆಗಲಿ. ಅದೊಂದು ಏನೇ ಒಂದು ಮಿಸ್ಟೇಕ್ ಆದರೂ ಕೂಡ ಬೇಜಾರಾಗ್ಬಿಡ್ತದೆ ನನಗೆ. ನಾನು ಆ್ಯಕ್ಚುಲಿ ಇನ್ನೂ 100% ನಾನು ಕೊಟ್ಟಿಲ್ಲ ಸರ್, ಕೊಡ್ತೀನಿ ನೆಕ್ಸ್ಟ್ ಟೈಮ್, ಪಕ್ಕಾ ಕೊಡ್ತೀನಿ. ಒಬ್ಬ ಟ್ರೂ ಆರ್ಟಿಸ್ಟ್ಗೆ ಇದೇ ಲಕ್ಷಣ ಕಣೆ. ಹ್ಯಾಟ್ಸ್ ಆಫ್. ಮಾಸ್ಟರ್ಗೆ ಏನು ವ್ಯಾಲ್ಯೂ ಕೊಡ್ಬೇಕು, ಯಾಕಂದ್ರೆ ಮಾಸ್ಟರ್ ಯಾವಾಗಲೂ ಮುಖ್ಯ ಆಗುತ್ತೆ. ಯಾಕಂದ್ರೆ ಅಪ್ಪಾಜಿ ಅವ್ರ ಏಜ್ ಎಷ್ಟು, ಒಬ್ಬ ಚಿಕ್ಕ ಹುಡುಗ ಮಾಸ್ಟರ್ ಬರಲಿ ಯಾರೇ ಬರಲಿ ಅವ್ರ ಕಾಲು ಮುಗಿತಾ ಇದ್ರು, ನಮಸ್ಕಾರ ಮಾಡ್ತಾ ಇದ್ರು. ಅದ್ರ ಬಂದು ಹೇಳೋರು, ಅದು ಮನುಷ್ಯನಿಗಲ್ಲ, ಅದು ನಿಮ್ಮ ಒಂದು ವೃತ್ತಿಗೆ, ಆ ಕಲೆಗೆ ನಾವು ಮರ್ಯಾದೆ ಕೊಡೋದು ಅಂತ. ದಟ್ಸ್ ಹ್ಯಾಟ್ಸ್ ಆಫ್ ಮೀ, ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸರ್. ಬ್ಯೂಟಿಫುಲ್ ಶಿವಣ್ಣ. ನವೀನ್, ನಿನ್ನ ಒಳಗಡೆ ಅಪಾರವಾದಂತ ಒಂದು ಮುಗ್ಧತೆ ಇದೆ, ಇನ್ನೋಸೆನ್ಸ್ ಇದೆ. ಆ ಇನ್ನೋಸೆನ್ಸು ನಿನ್ನ ಗೆಲ್ಸಿರೋದು. ಆ ನಿನ್ನ ಇನ್ನೋಸೆನ್ಸು ಇವಳ ಫೈರ್. 1 2 ಟಟಾ 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 ಟಾ ಟಟಾ ಟಟಾ ಟಾ ಟಟಾ 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 ಟಾ ಟಟಾ ಟಟಾ 1 2 ಟಟಾ 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 ಟಾ ಟಟಾ ಟಟಾ ಟಾ. ಮಂಜುಗ್ ದೇವ್ರು ಇದಾನೆ 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 ಅನ್ಕೊಂಡು ಪ್ರತಿ ಪರ್ಫಾರ್ಮೆನ್ಸ್ಗೂ ಅದು ಎಲ್ಲಿಂದ ವೇರ್ ದಿಸ್ ಬಾಯ್ ಇಸ್ ರೊಮ್ಯಾಂಟಿಕ್ ವಾಟ್ ಮಂಜು? ನನ್ ಮಂಜುಗ್ ಜೆನ್ಯೂನ್ ಆಗಿ ನೋಡಿದಾಗ ಇದೆಲ್ಲ ಮಾಡಿರ್ತಾರ ಅಂತ ಅನ್ಸೋದೇ ಇಲ್ಲ. ಮಂಜು ಮಾಸ್ಟರ್, ಗಗನ್ ಅಂಡ್ ದಿಶಾ, ಈ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಇದ್ರೆ ನೀವೇನು ಕಾಂಪಿಟೇಷನ್ ಗೆಲ್ಲಕ್ ಬಂದಿದ್ದೀರಾ ಅಥವಾ ಕಾಂಪಿಟೇಷನ್ನೇ ಗೆಲ್ಸಕ್ ಬಂದಿದ್ದೀರಾ? ಶಿವಣ್ಣನ ಸುಸ್ತು ಮಾಡುವಂತ ಒಂದು ಪಂಚ್ ಅಂದ್ರೆ ಇದೆ. ಏನೇನ್ ಜನಿಯಾಜಿ ಒನ್ಸ್ ಮೋರ್ ಹೇಳಿ ಪ್ಲೀಸ್. ಅದು ನೀವೇನು ಅಲ್ಲ, ಇವ್ರೇನ್ ಕಾಂಪಿಟೇಷನ್ ಗೆಲ್ಲಕ್ ಬಂದಿದಾರಾ ಅಥವಾ ಕಾಂಪಿಟೇಷನ್ನೇ ಗೆಲ್ಸಕ್ ಬಂದಿದಾರಾ ಅಂದ. ಎಲ್ಲಿದ್ದೆ
ಈ ಸತಿ DKD ಬೇರೆ ಲೆವೆಲಲ್ಲಿದೆಯಪ್ಪ, ಬೇರೆ ಲೆವೆಲಲ್ಲಿದೆ. ಇದರಲ್ಲಿ ಕೂರಕ್ಕೆ ನಮಗೆ ಖುಷಿ ಆಗ್ತದೆ, ನಾವು ಪುಣ್ಯ ಮಾಡಿದ್ದೀವಿ. ಸೂಪರ್ ಮಗ, ಥ್ಯಾಂಕ್ ಯು. ಥ್ಯಾಂಕ್ ಯು ಅರ್ಜುನ್ ಸರ್. ಚಿಲ್ಲಿ ಮಾಸ್ಟರ್. ದಿಶಾ, ಯು ಹ್ಯಾವ್ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್ ಅಂತೀನಿ. ಔಟ್ ದ ಬಾಕ್ಸ್. ಥ್ಯಾಂಕ್ ಯು. ಒಂದೊಂದು ಸ್ಟ್ರಕ್ಚರ್, ಒಂದೊಂದು ಪೋಸ್ಚರ್, ಆಮೇಲೆ ಆ ಗಗನ್ ನೀನ್ ಏನ್ ಫೀಲ್, ಆ ರೊಮ್ಯಾನ್ಸ್ ಫೀಲ್, ಬಾಪ್ರೆ ಬಾಪ್. ಮೈ ಗಾಡ್, ಫ್ಯಾಂಟಾಸ್ಟಿಕ್, ಇಟ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಥ್ಯಾಂಕ್ ಯು ಸರ್. ಈಗ ನಮ್ಮ ಡ್ಯಾನ್ಸಿಂಗ್ ಮಹಾಗುರು ಶಿವಣ್ಣ. ಮಂಜು, ನೀ ಮಾಡಿಸಿದ್ದು ನನ್ನ ಹೃದಯಕ್ಕೆ ತಂತು ನಂಜು. ನಿಜವಾಗ್ಲೂ ಫ್ಯಾಂಟಾಸ್ಟಿಕ್ ಇತ್ತು. ಆಮೇಲೆ 100% ನನ್ನ ಪ್ರಕಾರ ಇವತ್ತು ಇದೆ ಬೆಸ್ಟ್ ಅಂತ ಕಾಣುತ್ತೆ. ನಾನು ನಿಜವಾಗ್ಲೂ ಮನ್ಸಾರ ಹೇಳ್ತಾ ಇದ್ದೀನಿ. ರಸಿಕರ ರಾಜ ಅಂತ ಅಪ್ಪಾಜಿನ ಕರಿತಾ ಇದ್ರು. ಇವತ್ತು ಮಂಜು, ದಿಶಾ ಅಂಡ್ ಗಗನ್ ಇವ್ರು ಇವತ್ತು ರಸಿಕರ ರಾಜರು. ಇವತ್ತು ಅಪ್ಪಾಜಿ ನಾನೇನ ಮರೆಯಲಾರ ಒಂದು ಸಾಂಗ್ ಇದೆ, ನನ್ನ ಆಸೆಯ ಹೂವೆ, ಆ ರೀತಿ ಇತ್ತು. ಬ್ಯೂಟಿಫುಲ್ ಇಟ್ ವಾಸ್. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಏನಪ್ಪ ಹೆಣ್ಮಕ್ಳ ರಾಜ ಗಗನ್, ಹೇಳಪ್ಪ, ಹೇಳು ನಿನ್ನ ಮನದಾಳದ ಮಾತುಗಳನ್ನ ಹೇಳು. ಯಾರು ನೋಡ್ತಾ ಇದೀಯಾ? ಯಾರನ್ನೂ ಇಲ್ಲ. ಹೌದು, ಇವತ್ತೇನು ರೆಡಿ ಮಾಡ್ಕೊಂಡಿಲ್ವಾ? ಏನು ಕವನ ಹೇಳ್ತೀನಿ. ಯಾರಿಗೆ? ತ್ರಿಷಾಗೆ. ಲೇ, ದಿಶಾ ಜೊತೆ ಪರ್ಫಾರ್ಮೆನ್ಸ್ ಮಾಡಿ ತ್ರಿಷಾಗೆ ಕವಿತೆ ಹೇಳ್ತಿದ್ಯಾ ನೀನು? ತ್ರಿಷಾ ಬಾಮ್ಮ ಈ ಕಡೆ. ಜೋರಾಗಿ ಹೇಳು ಆಯ್ತಾ? ಫೈನ್. ತ್ರಿಷಾ, ನಿನ್ನ ಬ್ಯೂಟಿಲಿ ತ್ರಿಬಲ್ ತ್ರಿಷಾ. ನಿನ್ನ ನೋಡ್ತಿದ್ರೆ ಹಂಗೇ ಇರುತ್ತೆ ನಿಶಾ. ನೀನು ಇರ್ದಿದ್ರೆ ನಾನು ಕುಡಿದ್ಬಿಡ್ತೀನಿ ವಿಷ. ಯಾವಾಗ್ಲೂ ಇರ್ತೀಯ ನನ್ನ ಜೊತೆ ಪ್ರತಿ ನಿಮಿಷ. ನೀ ಅಷ್ಟೆಲ್ಲ ಕವಿತೆ ಹೇಳಿದ್ರು ಅವಳು ನೋಡಿ. ಫಸ್ಟ್ ಟೈಮ್ ಎಲ್ಲ ನಾಚಿಕೆ ಆಗ್ತದೆ. ಹೇಗಿತ್ತಮ್ಮ ಕವಿತೆ? ಚೆನ್ನಾಗಿತ್ತಣ್ಣ.